ದೇವರ ಎತ್ತುಗಳ ಸೇವೆಯ ಮೂಲಕ ಬಸವ ಜಯಂತಿ ಆಚರಣೆ ಶ್ಲಾಘನೀಯ. ಚಳ್ಳಕೆರೆಯ ಶಾರದಾಶ್ರಮದ ಸದ್ಭಕ್ತರು ದೇವರ ಎತ್ತುಗಳ ಸೇವೆಯ ಮೂಲಕ ಬಸವ ಜಯಂತಿಯನ್ನು ಆಚರಿಸ್ತಾ ಇರುವುದು ಬಹಳ ಅರ್ಥಪೂರ್ಣವಾಗಿದೆ ಅಂತ ದೇವರ ಎತ್ತುಗಳ ಮೇಲ್ವಿಚಾರಕ ಮಹೇಶ್ ಅವರು ತಿಳಿಸಿದರು. ಅವರು ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ನೇಲಗೇತನಹಟ್ಟಿ ಸಮೀಪದ ಚನ್ನಕೇಶವ ಸ್ವಾಮಿ ದೇವರ ಎತ್ತುಗಳಿಗೆ ಜಗಜ್ಯೋತಿ ಬಸವೇಶ್ವರರ 892ನೇ ಜಯಂತ್ಯೋತ್ಸವದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಹಮ್ಮಿಕೊಂಡಿದ್ದ ಗೋಪೂಜೆ ಮತ್ತು 1 ಲೋಡ್ ರಾಗಿ ಹುಲ್ಲಿನ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಆ ಸಂದರ್ಭದಲ್ಲಿ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥೆ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅವರು ಕೂಡ ಮಾತನಾಡಿದರು. ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಗೋವು ಜನಜೀವನದ ಮೇಲೆ ಆಳವಾದ ಪ್ರಭಾವ ಬೀರಿದ್ದು ಪ್ರತಿಯೊಂದು ಶುಭ ಕಾರ್ಯಗಳಲ್ಲಿ ಗೋವನ್ನು ಪೂಜಿಸುವ ಸಂಸ್ಕೃತಿಯನ್ನು ಕಾಣ್ತೇವೆ. ದೇವರ ಎತ್ತುಗಳಿಗೆ ಗೋಪೂಜೆ ಮತ್ತು ಹುಲ್ಲು ವಿತರಣೆಯ ಮೂಲಕ ಬಸವ ಜಯಂತಿಯನ್ನು ಮಾಡ್ತಾ ಇರುವುದು ಮಾದರಿ ಕಾರ್ಯವಾಗಿದೆ ಎಂದು ಹೇಳಿದರು. ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶಂ ಸಿದ್ದಾಪುರ ಅವರು ಗೋಪೂಜೆ ಮತ್ತು ರಾಗಿ ಹುಲ್ಲಿನ ವಿತರಣಾ ಕಾರ್ಯಕ್ರಮದ ಮೂಲಕ ಬಸವ ಜಯಂತಿ ಆಚರಣೆ ಹಿನ್ನೆಲೆ ಮತ್ತು ಮಹತ್ವದ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ದೇವರ ಎತ್ತುಗಳಿಗೆ ಬಾಳೆಹಣ್ಣು, ಹಿಂಡಿ ಮತ್ತು 1 ಲೋಡ್ ರಾಗಿ ಹುಲ್ಲನ್ನು ವಿತರಿಸಿ ಕಿಲಾರಿ ಮತ್ತು ಗೋಪಾಲಕರನ್ನ ಶ್ರೀ ಶಾರದಾದೇವಿ ವತಿಯಿಂದ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾದೇವಿ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ PS ಮಾಣಿಕ್ಯ ಸತ್ಯನಾರಾಯಣ, ಎಂ ಗೀತಾ ನಾಗರಾಜ್, ಜಯಮ್ಮ ನರಸಿಂಹಮೂರ್ತಿ, ಗೀತಾ ಸುಂದರೇಶ್, ಶಿಕ್ಷಕ ಬೋರಯ್ಯ, ಕಿಲಾರಿ ಶಿವಕುಮಾರ್, ಶಿವಮೂರ್ತಿ, ಪಾಪಯ್ಯ, ಪುರಂದರ ಕುಮಾರ್, ಶಿವು ಉಪಸ್ಥಿತರಿದ್ದರು. ವರದಿ ಯತೀಶಂ ಸಿದ್ದಾಪುರ, ಚಳ್ಳಕೆರೆ. ಕೊರೆದು ಎನ್ನನು ಕಾಡು, ಕೊರೆದು ಎನ್ನನು ನೋಡು, ಕೊರೆದು ಎನ್ನನು ಕಾಡು, ಹೇಗೆ ನೋಡಿದಡು ಬಸವ ನೀನೆನ್ನ ತಂದೆ, ನಿನ್ನ ಕರುಣೆಯ ಮುಕ್ತಿ, ನಿನ್ನ ಭಕ್ತಿಯ ಶಕ್ತಿ, ನಿನ್ನ ಕರುಣೆಯ ಮುಕ್ತಿ, ನಿನ್ನ ಭಕ್ತಿಯ ಶಕ್ತಿ, ನಿನ್ನ ಬಾಳಿನ ಸ್ಫೂರ್ತಿ ಕೀರ್ತಿಯು ತಂದೆ, ಹೃದಯ ಭಂಡಲ ಮಾಡಿ ಭಕ್ತಿ ರಸವನ್ನು ಹೌದಾ ಜ್ಯೋತಿ ಜಗವ ಬೆಳಗೆ ಬಸವನ ಜ್ಯೋತಿ ಜಗವ ಬೆಳಗೆ ಭಾರತ ಜನನಿಯ ಕೀರ್ತಿಯ ತಂದ ವಿಶ್ವಾಸ ಸದಾ ಚಿನ್ಮಯ ಭಾನು ಭಾರತ ಜನನಿಯ
ಸಾರಸಿಯ ಅಂದದ ಹಂಬುಜೆ ಮನುಕುಲ ಸಾರಸಿಯ ಅಂದದ ಹಂಬುಜೆ ಸಚ್ಚಿದಾನಂದ ಕಂದದ ಬಂದ ಜ್ಯೋತಿ ಜಗವ ಬೆಳಗೆ ಬಸವನ ಜ್ಯೋತಿ ಜಗವ ಬೆಳಗೆ ಬಸವನ ಜ್ಯೋತಿ ಜಗವ ಬೆಳಗೆ. ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ 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 ನಾಮಾಮೃತ ತುಂಬಿ ನಾಮಾಮೃತ ತುಂಬಿ ನಾಮಾಮೃತ ತುಂಬಿ. जय श्री जगत ज्योति बसवेश्वर महाराज की जय. जय श्री गुरु महाराज जी की जय. जय श्री महामाई की जय. जय श्री स्वामी जी महाराज जी की जय. जय श्री दुर्गा माई की जय. जय श्री चन्नकेश्वर भगवान की जय. जय श्री गोमाता की जय. ಪಾವಗಡದ ಶ್ರೀ ರಾಮಕೃಷ್ಣ ಸೇವಾಶ್ರಮ ವಿಶೇಷವಾಗಿ ಸ್ವಾಮಿ ಜಪಾಂಜಿಯವರ ಮೂಲಕ ಅವರು ಸುಧಾಮೂರ್ತಿ ಫೌಂಡೇಶನ್ ಕಡೆಯಿಂದ ಬರಗಾಲದ ಸಂದರ್ಭದಲ್ಲಿ ಈ ದೇವರ ಹಸುಗಳಿಗೆ ಸಾಕಷ್ಟು ಟ್ಯಾಕ್ಟ್ರಿ ಲೋಡ್ಗಳನ್ನು ಬಸ್ಗಳನ್ನು ಪೂರೈಸಿದ್ದಾರೆ. ಅವರ ಸೇವೆಯನ್ನು ನಾವು ಸ್ಮರಣೆ ಮಾಡುವಂಥದ್ದು ತುಂಬ ಅವಶ್ಯ. ಹಾಗಾಗಿ ಆಶ್ರಮದ ಪ್ರತಿನಿಧಿಯಾಗಿ ದೇವರ ಹಸುಗಳ ಪ್ರತಿನಿಧಿಯಾಗಿ ನಮ್ಮ ನಮ್ಮ ಮಹೇಶಣ್ಣ ಬಂದಿದ್ದಾರೆ. ಅವರು ಹಸುಗಳ ಉಸ್ತುವಾರಿಯನ್ನು ನೋಡ್ಕೊಂಡಿದ್ರು ಆ ಟೈಮಲ್ಲಿ. ಈಗಲೂ ಸಹ ನಾನು ನೋಡ್ಕೊತಾ ಇದ್ದಾರೆ. ನನ್ನ ಕರೆಗೆ ಅವ್ರು ಹೋಗ್ಬಿಟ್ಟು ಆಶ್ರಮದ ಈ ಸೇವಾ ಚಟುವಟಿಕೆಗೆ ನಮ್ಮ ಕೈ ಜೋಡಿಸಿದ್ದಾರೆ. ನಾನು ಅವರಿಗೆ ಎಷ್ಟು ಸುಹೃದಯ ಧನ್ಯವಾದ ತಿಳಿಸೋದು ಸಾಲದು ಅಂತ ಹೇಳ್ತೇನೆ. ಹಾಗಾಗಿ ವಿಶೇಷವಾಗಿ ಪಾವಗಡದ ಶ್ರೀ ರಾಮಕೃಷ್ಣ ಸೇವಾಶ್ರಮವನ್ನು ಸ್ಮರಣೆ ಮಾಡಬೇಕು. ಸ್ವಾಮಿ ಜಪಾನಂಜಿಯವರ ಆ ಸೇವಾ ಮನೋಭಾವವನ್ನು ಪ್ರೋತ್ಸಾಹಿಸಬೇಕು. ಅವರಿಗೆ ನೀವೆಲ್ಲ ಕಿಲಾರಿಗಳು, ನಿಮ್ಮ ಬುಡಕಟ್ಟು ಸಮುದಾಯದವರು ಅವರನ್ನು ಸ್ವಾಮೀಜಿಯವರನ್ನು ಒಂದು ಸತಿ ಇನ್ವೈಟ್ ಮಾಡಿ ಚಳ್ಳಕೆರೆಗೆ ಒಂದು ಪ್ರೋಗ್ರಾಮ್ ಮಾಡಿ ಸ್ವಾಮೀಜಿಯವ್ರಿಗೂ ಒಂದು ಕೃತಜ್ಞತಾ ಸಮರ್ಪಣಾ ಸಮಾರಂಭವನ್ನು ಮಾಡಿದ್ರೆ ಸ್ವಾಮೀಜಿಯವ್ರಿಗೂ ಒಂದು ತೃಪ್ತಿ ಅನಿಸುತ್ತೆ ಇರುತ್ತೆ. ಮುಂದೆ ನಿಮ್ಗೆ ಯಾವಾಗ ಅವಶ್ಯಕತೆ ಇದ್ದರೂ ಸ್ವಾಮೀಜಿ ಹತ್ರ ನೀವು ಹೋದರೆ ಸ್ವಾಮೀಜಿಯು ಅವರು ತುಂಬ ಪ್ರೀತಿಯಿಂದ ಒಪ್ಕೊಂಡು ನಿಮ್ಗೆ ಏನು ಬೇಕಾದ್ರೂ ಪೂರೈಸ್ತಾರೆ. ಯಾಕಂದರೆ ಕೆಲವರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ಸಂಸ್ಥೆಗಳು, ಈ ಸುಧಾಮೂರ್ತಿಯವರು ಇನ್ಫೋಸಿಸ್ ಫೌಂಡೇಶನ್ ಇರ್ಬೋದು, ರಾಮಕೃಷ್ಣ ಸೇವಾಶ್ರಮ ಇರ್ಬೋದು, ಆ ಥರದ ದೊಡ್ಡ ದೊಡ್ಡ ಸಂಸ್ಥೆಗಳು ಇಟ್ಕೊಂಡ್ರೆ ನಾವು ಬಿಗಿಯಾಗೆ ಈ ಹಸುಗಳಿಗೆ ಏನು ಬೇಕೋ ಅವೆಲ್ಲವನ್ನು ಅಂಥ ಸಂಸ್ಥೆ ಒದಗಿಸ್ತಾರೆ ಅಲ್ವಾ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಒಂದೊಂದು ಹಸುಗಳು ಸಾಕೋದು ಎಷ್ಟು ಕಷ್ಟ ಇದೆ. 200-300 ಹಸುಗಳನ್ನ ಸಾಕ್ತಾರಲ್ಲ, ತುಂಬ ಸವಾಲು. ತುಂಬ ಒಂದು ಒಳ್ಳೆ ಸಂಸ್ಕೃತಿ. ಎಲ್ಲ ಗೋಪ್ರೇಮಿಗಳಿಗೆ ಮೊದಲನೇದಾಗಿ ಈ ದಿನ ಚಳ್ಳಕೆರೆ ನಗರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಾರದಾಶ್ರಮದ ವತಿಯಿಂದ ಶಾರದಾಶ್ರಮದ ಭಕ್ತರಾಗಿರ್ತಕ್ಕಂಥ ಮಹಿಳಾ ಮಂಡಳಿಯವರು, ಸತ್ಸಂಗ ಕೇಂದ್ರದವರು ಹಾಗೂ ಶಾರದಾಶ್ರಮದ ಎಲ್ಲ ಭಕ್ತ ಮಹಾಶಯರು ಸೇರಿಬಿಟ್ಟು ಬಸವ ಜಯಂತಿನ 892ನೇ ಬಸವ ಜಯಂತಿನ ಈ ದಿನ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ ನಲಗೇತನಹಟ್ಟಿ ಗ್ರಾಮ ಸಮೀಪ ಇರತಕ್ಕಂಥ ಚನ್ನಬಸವೇಶ್ವರ ದೇವರ ಹಸುಗಳಿಗೆ ಒಂದು ಲೋಡು ಮೇವನ್ನು ವಿತರಿಸುವುದರ ಮೂಲಕ ವಿಶೇಷವಾಗಿ ಶಾರದಾಶ್ರಮ ಇವತ್ತು ಬಸವ ಜಯಂತಿನ ವಿಶಿಷ್ಟವಾಗಿ ಆಚರಣೆ ಮಾಡ್ತಾ ಇದೆ. ಈ ಗೋಪೂಜೆ ಮುಖಾಂತರ ಪ್ರಾರಂಭ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಏನಿದೆ ಇದು ನಿಜವಾಗ್ಲೂ ಅಭಿನಂದನೀಯ ಹಾಗೂ ಎಲ್ಲರಿಗೂ ಪ್ರೇರಣೆ ಕೊಡ್ತಕ್ಕಂಥದ್ದು. ಮುಕ್ಕೋಟಿ ದೇವತೆಗಳನ್ನು ನಾವು ಗೋವಿನಲ್ಲಿ ನೋಡ್ತಕ್ಕಂಥ ದೇಶದಲ್ಲಿ ಸಂಸ್ಕೃತಿ ಇರ್ತಕ್ಕಂಥ ದೇಶ ನಮ್ಮದು. ಇಂಥ ದೇಶದಲ್ಲಿ ನಾವೆಲ್ಲ ಹುಟ್ಟಿರದೇ ಪುಣ್ಯ ಮಾಡಿದ್ದೀವಿ ಅಂತ ಅನಿಸುತ್ತೆ. ಇಂಥ ಗೋ ಸೇವೆಯಲ್ಲಿ ಈ ಆಶ್ರಮದ ಭಕ್ತರು ತೊಡಸ್ಕೊಂಡಿರ್ತಕ್ಕಂಥದ್ದು ಭಗವಂತ ಎಲ್ಲೋ ನಾವೆಲ್ಲ ಮಾಡಿರ್ತಕ್ಕಂಥ ಪುಣ್ಯ, ಆ ಪುಣ್ಯದಲ್ಲಿ ನಾವು ಒಂದಿಷ್ಟು ಭಾಗಿಗಳಾಗೋಣ ಅಂತಂದ್ಬಿಟ್ಟು ಇವತ್ತು ನಾವೆಲ್ಲ ಸೇರಿದ್ದೀವಿ. ಇಂಥ ಕಾರ್ಯಕ್ರಮಗಳು ಆಶ್ರಮದ ವತಿಯಿಂದ, ಆಶ್ರಮದ ಭಕ್ತರ ವತಿಯಿಂದ ನಿರಂತರವಾಗಿ ನಡೀಲಿ. ಯಾವುದೇ ಅಡೆತಡೆಯಿಲ್ಲದೆ ಅಕ್ಷಯ ತೃತೀಯ ದಿನ ಯಾವ ಥರ ಅವರ ಸೇವೆ ಅಕ್ಷಯವಾಗಿ ಮುಂದುವರಿತಾ ಇದೆಯೋ ಈ ಸೇವೆ ಕೂಡ ಅಕ್ಷಯವಾಗಿ ನಿರಂತರವಾಗಿ ನಡೀತಾ ಹೋಗಲಿ ಅನ್ನೋದು ನಮ್ಮ ಎಲ್ಲ
ಎಲ್ಲರಿಗೂ ಒಂದು ಮಾರ್ಗದರ್ಶನ ಆಗಲಿ ಅಂತ ಹೇಳಿ ಎಲ್ಲೆಲ್ಲಿ ಈ ಥರ ಗೋವುಗಳಿರೋ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಗೊತ್ತು ಮಾಡ್ಕೊಂಡ್ಬಿಟ್ಟು ಈಗ ಯತೀಶನ್ ಅಂತ ಯುವಕರು ಇಂಥ ಕೆಲಸಗಳಿಗೆ ಹೆಚ್ಚು ಮಾಡಿಸ್ಲಿ, ಒಂದು ಇನ್ನೂ ಶಕ್ತಿ ಕೊಡಲಿ ಕ್ಷೇತ್ರ ಇರೋ ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಬಸವಣ್ಣವ್ರಿಗೂ ಕೇಳ್ಕೊಂಡು ಗೋಮಾತೆಗೂ ಒಂದು ಕೇಳ್ಕೊಂಡ್ಬಿಟ್ಟು ನಾನೊಂದು ಕ್ಷೇತ್ರರು ಎಲ್ಲರಿಗೂ ಒಂದು ಒಳ್ಳೆಯ ಕೃಪೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ಜಗಜ್ಯೋತಿ ಬಸವೇಶ್ವರರ 892ನೇ ಜಯಂತ್ಯೋತ್ಸವದ ಪ್ರಯುಕ್ತ ಇವತ್ತು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಗೆ ಒಳಗೊಂಡಂತೆ ಇರುವಂತಹ ನೆಲಗತ್ತಹಟ್ಟಿ ಸಮೀಪದ ಚೆನ್ನಕೇಶವ ದೇವರ ಹೆತ್ತುಗಳಿಗೆ ಶಾರದಾಶ್ರಮದ ಭಕ್ತರ ವತಿಯಿಂದ ಬಸವೇಶ್ವರರು ತಮ್ಮ ವಚನಗಳ ಮೂಲಕ ಹಲವಾರು ಸಂದೇಶಗಳನ್ನು ಸಮಾಜಕ್ಕೆ ಕೊಡ್ತಾರೆ. ವಿಶೇಷವಾಗಿ ಅವರೊಂದು ವಚನ ಇದೆ, ಏನಂತಂದರೆ ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದ್ಯಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿ ಪಕ್ಷಿಗಳಲ್ಲಿ ಅಂತ ಬಸವಣ್ಣವ್ರು ಹೇಳ್ತಾರೆ. ಅಂದರೆ ಮನುಷ್ಯರಿಗೆ ಮಾತ್ರ ದಯ ತೋರಿಸೋದಲ್ಲ, ಪ್ರೀತಿ ತೋರಿಸೋದಲ್ಲ, ಅದರೊಟ್ಟಿಗೆ ನಮ್ಮ ಸುತ್ತಮುತ್ತ ಬದುಕುವಂಥ ಎಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ, ಚರಾಚರ ವಸ್ತುಗಳ ಮೇಲೆ ನಾವು ಪ್ರೀತಿಯನ್ನು ತೋರಿಸ್ಬೇಕು, ದಯೆಯನ್ನು ತೋರಿಸ್ಬೇಕು ಅಂತ ಬಸವಾದಿ ಶಿವಶರಣರು ತಮ್ಮ ವಚನಗಳ ಮೂಲಕ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾರೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಬಸವ ಜಯಂತಿಯನ್ನು ಈ ಮೂಲಕ ಹಸುಗಳಿಗೆ ಹುಲ್ಲು ಕೊಡುವ ಮೂಲಕ ನಾವು ಆ ಬಸವ ಜಯಂತಿಯನ್ನು ಮಾಡ್ತೀವಿ. ಎಷ್ಟೋ ಕಡೆ ಅದು ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ ಸೀಮಿತವಾಗಿ ಜಯಂತಿಗಳನ್ನು ಮಾಡ್ತೇವೆ. ಅದಕ್ಕೆ ಆ ಜಯಂತಿಗಳು ಮಾಡೋ ಮೂಲಕ ನಾವು ಎಷ್ಟೋ ಹಣವನ್ನು ವ್ಯರ್ಥ ಮಾಡ್ತೇವೆ. ಅದ್ರ ಬದಲು ಇಲ್ಲಿ ಎಷ್ಟೋ ಹಸುಗಳಿಗೆ ಹುಲ್ಲಿಲ್ಲ, ಎಷ್ಟೋ ಹಸುಗಳಿಗೆ ಶೆಡ್ ಇಲ್ಲ, ಎಷ್ಟೋ ಹಸುಗಳಿಗೆ ಕಷ್ಟದಲ್ಲಿ ಬದುಕ್ತಾ ಇದೆ. ಅಂಥ ಹಸುಗಳಿಗೆ ಒಂದು ಸ್ವಲ್ಪ ನೆರವಾಗೋ ಮೂಲಕ ಆದರೂ ಒಂದು ಮಹಾತ್ಮರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನಾನು ಸಮಾಜಕ್ಕೆ ತಿಳಿಸ್ತೇನೆ.